ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಕನ್ನಡ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ಹದಿಹರಿಯ ಕಿರಲಿ ಹೃದಯ ಸಂವಾದ ಅಂತ ಹೇಳಿ ಇದನ್ನು ಬರೆದಿರೋದು ಅನಸೂಯ ದೇವಿಯವರು. ಸೊ ಈ ಒಂದು ಲೆಸನ್ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಲೆಸನು, ಹಾಗೆ ತುಂಬ ತಿಳ್ಕೋಬೇಕಾದಂತಹ ಒಂದು ಲೆಸನ್. ಓಕೆನಾ? ಸೊ ಇವಾಗ ನಾನು ಡೈರೆಕ್ಟ್ ಲೆಸನ್ಗೆ ಹೋಗ್ತೀನಿ. ನಿಮಗೆ ಬೇಗನೆ ಅಂದರೆ ಸಮ್ಮರಿ ಹೇಳಿದ್ರೆ ನಿಮಗೆ ಪ್ರಾಪರಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ರೀಸನಿಂದ. ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಟೋರಿಯಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದಾರೆ ಏನು ಅಂದರೆ, ಈ ಒಂದು ಆಧುನಿಕ ಸಮಾಜ ಏನಿದೆಯಲ್ಲ, ಆಧುನಿಕ ಸಮಾಜದ ಒಂದು ಸ್ಥಿತಿಗತಿಯನ್ನು ಇಲ್ಲಿ ವಿವರಿಸ್ತಾ ಹೋಗಿದ್ದಾರೆ. ಓಕೆನಾ? ಎಕ್ಸಾಂಪಲ್ ನಾವು ನೋಡೋದಾದರೆ ಈಗಿನ ಕಾಲದಲ್ಲಿ, ಓಕೆನಾ, ಅಂದರೆ ಈಗಿನ ಒಂದು ಸಿಚುವೇಶನ್ ಯಾವ ರೀತಿ ಇದೆ ಅಂದರೆ, ಮನುಷ್ಯ ಬರೀ ಹಣ, ಆಸ್ತಿ ಅಥವಾ ದುಡ್ಡು ಸಂಪಾದನೆ ಮಾಡೋ ಮಾರ್ಗದಲ್ಲೇ ಹೋಗ್ತಾನೆ ಜಾಸ್ತಿ ಅಲ್ವಾ. ಬಟ್ ದುಡ್ಡು ಸಂಪಾದನೆ ಮಾರ್ಗದಲ್ಲಿ ಹೋದರೂ ಕೂಡ ಅವನಿಗೆ ಪ್ರೀತಿಗಾಗಿರ್ಬೋದು ಅಥವಾ ವಿಶ್ವಾಸಕ್ಕಾಗಿರ್ಬೋದು ಯಾವುದಕ್ಕೂ ಕೂಡ ಜಾಗ ಇರಲ್ಲ. ಬರೀ ಯಾವ ರೀತಿ ಹಣನ ಸಂಪಾದನೆ ಮಾಡ್ಬೋದು ಅಥವಾ ಯಾವ ರೀತಿ ನಾನು ಮುಂದುವರಿಬೋದು ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಿರ್ತಾನೆ ಹೊರತು ಆ ಒಂದು ಪ್ರೀತಿ ಆಗಿರ್ಬೋದು, ವಾತ್ಸಲ್ಯ ಆಗಿರ್ಬೋದು, ಇದು ಯಾವುದ್ರ ಬಗ್ಗೆನೂ ಒಂದು ಕಾನ್ಸಂಟ್ರೇಷನ್ ಮಾಡಲ್ಲ. ಈಗ ಎಕ್ಸಾಂಪಲು ತಂದೆ ತಾಯಿ ಆಗಿರ್ಬೋದು, ಹೆಂಡತಿ ಮಕ್ಕಳು ಸಂಬಂಧಕ್ಕಿಂತ ಒಂದು ಹಣದ ವ್ಯಾಮೋಹ ಏನಿದೆಯಲ್ಲ ಮನುಷ್ಯನಿಗೆ, ಅದು ಜಾಸ್ತಿ ಆಗ್ತಾ ಹೋಗಿದೆ ಅಲ್ವಾ. ಅಂದರೆ ಅದೇ ದೊಡ್ಡದಾಗೋಗಿದೆ, ಹಣ ಅನ್ನೋದೇ ಒಂದು ದೊಡ್ಡದಾಗೋಗಿದೆ. ಸಹಬಾಳ್ವೆ ಆಗಿರ್ಬೋದು, ಪ್ರೀತಿ ಅಂತಹ ಗುಣಗಳೇನಿದೆಯಲ್ಲ ಅದನ್ನೆಲ್ಲ ಮರ್ತೋಗ್ತಿದ್ದಾರೆ. ಅಂದರೆ ಹಣದ ಮುಂದೆ ಕಂಪೇರ್ ಮಾಡಿದ್ರೆ ಇದನ್ನೆಲ್ಲ ಮರ್ತೋಗ್ತಿದ್ದಾರೆ. ಹಾಗೆ ಏನು ಅಂದ್ಕೊಂಡಿದ್ದಾರೆ ಈಗಿನ ಕಾಲದ ಮಕ್ಕಳು ಅಂದರೆ, ಲೈಕ್ ಎಲ್ಲ ನಮಗೆ ಎಲ್ಲ ಸ್ಕಿಲ್ಸ್ ಸಿಕ್ತು ಅಂದರೆ ಸಾಕು, ನಮಗೆ ಜಾಬ್ ಸಿಗುತ್ತೆ, ನಾವು ಹೆಂಗೋ ಸೆಟ್ಲ್ ಆಗ್ಬೋದು ಅಂತ ಹೇಳಿ ಅಂದ್ಕೊಳ್ತಾರೆ. ಬಟ್ ಏನು ಅದರಲ್ಲೇ ಇರುವಂಥ ಒಂದು ಸಾಹಿತ್ಯ ಮೇಲಿರೋ ಜ್ಞಾನ ಆಗಿರ್ಬೋದು ಅಥವಾ ಕಲೆ ಆಗಿರ್ಬೋದು, ಇದೆಲ್ಲ ಮರೆತುಬಿಟ್ಟು ಬರೀ ನಮ್ಗೆ ಏನು ಸ್ಕಿಲ್ಸ್ ಬೇಕಿರುತ್ತೆ ನೋಡಿ ಒಂದು ಜಾಬ್ಗೆ, ಆ ಸ್ಕಿಲ್ಸ್ನ ಮಾತ್ರ ಇವ್ರು ಕಳೀತಾ ಹೋಗ್ತಿದ್ದಾರೆ ಅಲ್ವಾ. ಆ ರೀತಿ ಆಗೋಗಿದೆ. ಆ ಸಿಚುಯೇಷನ್ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಈ ಒಂದು ಲೆಸನ್ ಬಂದುಬಿಟ್ಟು ಒಂದು ತಾಯಿ ಮಗುವಿನ ಒಂದು ಕಂಪ್ಲೀಟ್ ಸ್ಟೋರಿ ಆಗಿದೆ. ಓಕೆನಾ? ಇಲ್ಲಿ ತಾಯಿ ಹೆಸರು ಏನು ಅಂದರೆ ಹೇಮಾ ಅಂತ ಹೇಳಿ, ಮಗನ ಹೆಸರು ಹಿಮಾಂಶು ಅಂತ ಹೇಳಿ. ಓಕೆನಾ? ಹಿಮಾಂಶು ಬಂದುಬಿಟ್ಟು ಕಾಲೇಜ್ಗೆ ಹೋಗ್ತಿರ್ತಾನೆ. ಸೊ ಇದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಹಿಮಾಂಶು ಬಂದುಬಿಟ್ಟು ಕಾಲೇಜ್ಗೆ ಹೋಗ್ತಿರ್ತಾರೆ. ಕಾಲೇಜಲ್ಲಿ ಈಗ ನಾರ್ಮಲಾಗಿ ಲೆಸನ್ಸ್ ಎಲ್ಲ ಮಾಡ್ತಿರ್ತಾರಲ್ಲ, ಸೊ ಲೆಸನ್ಸ್ ಮಾಡಬೇಕಾದ್ರೆ ಇವನು ನಾರ್ಮಲಾಗಿ ತುಂಬ ಇಂಟ್ರೆಸ್ಟಿಂದ ಕೇಳಿಸ್ಕೊಳ್ತಿರ್ತಾನೆ. ಓಕೆನಾ? ಈ ಒಂದು ಹಿಮಾಂಶು. ಬಟ್ ಅವನು ಅವ್ರ ಕಾಲೇಜಲ್ಲಿ ನಡೆದಿರುವಂಥ ಒಂದು ಘಟನೆನ ಅವ್ರ ಅಮ್ಮಂಗೆ ಹೇಳ್ತಿರ್ತಾನೆ. ಓಕೆನಾ? ಯಾವ ರೀತಿ ಅಂದರೆ, ಹಿಮಾಂಶು ಇರ್ತಾನಲ್ಲ, ಈ ಹಿಮಾಂಶುಗೆ ಒಬ್ಬ ಗೆಳೆಯ ಇರ್ತಾನೆ. ಓಕೆನಾ? ಅವನ ಹೆಸರು ಹರೀಶ ಅಂತ ಹೇಳಿ. ಹರೀಶನ್ ಬಗ್ಗೆ ಒಂದು ತಾಯಿ ಇದ್ದಾರಲ್ಲ, ಅಂದರೆ ಹಿಮಾಂಶು ಅವರ ತಾಯಿ ಹೇಮಾ ಇದ್ದಾರಲ್ಲ, ಅವನು ಹೇಮಾ ಅವ್ರಿಗೆ ದೂರನ್ನು ಕೊಡ್ತಿರ್ತಾನೆ. ಅಂದರೆ ಅವ್ರ ಫ್ರೆಂಡ್ ಮಾಡ್ತಿರುವಂಥ ಒಂದು ಕೆಲಸದ ಬಗ್ಗೆ ಇವನು ಮಾತಾಡ್ತಿರ್ತಾನೆ. ಓಕೆನಾ? ಅವ್ರ ಫ್ರೆಂಡ್ ಏನು ಮಾಡ್ತಿರ್ಬೋದು ಅಂದರೆ, ಯೂಶ್ವಲಿ ಕಾಲೇಜು ಅಂದಿದ ತಕ್ಷಣ ಎಲ್ಲ ಕ್ಲಾಸಲ್ಲೂ ಕೂಡ ಎಲ್ಲರೂ ಕೂಡ ಇಂಟ್ರೆಸ್ಟೆಡ್ ಓದಲ್ಲ ಅಲ್ವಾ. ಅಂದರೆ ಒಬ್ರೊಬ್ರಿಗೆ ಇಷ್ಟ ಆಗ್ಬೋದು ಆ ಕ್ಲಾಸು ಅಥವಾ ಇಷ್ಟ ಆಗದೆ ಇರ್ಬೋದು, ಆ ರೀತಿ ಅಲ್ವಾ. ಸೊ ಇಲ್ಲಿ ಹಿಮಾಂಶುವಿನ ಗೆಳೆಯ ಅಂದರೆ ಹರೀಶ ಏನು ಮಾಡ್ತಿರ್ತಾನೆ ಅಂದರೆ, ಯಾವಾಗಲೂ ಕೂಡ ಲ್ಯಾಂಗ್ವೇಜ್ ಕ್ಲಾಸಲ್ಲಿ ಅವ್ನು ಜಾಸ್ತಿ ಕೇಳಿಸ್ಕೊಳ್ತಿರಲ್ಲ. ಓಕೆನಾ? ಅದೇ ಕನ್ನಡ ಕ್ಲಾಸಲ್ಲಿ ಜಾಸ್ತಿ ಕೇಳಿಸ್ಕೊಳ್ತಿರಲ್ಲ. ಅದು ಬಿಟ್ಟು ಅವನು ಬೇರೆ ಯಾವ್ದಾದ್ರು ಸಾಹಿತ್ಯ ಬುಕ್ನೋ ಅಥವಾ ಬೇರೆ ಯಾವ್ದಾದ್ರು ಪುಸ್ತಕಗಳ ಬಗ್ಗೆ ಅವ್ನು ತುಂಬ ಆಸಕ್ತಿ ಇರುತ್ತೆ. ಅವ್ನ ಪಾಡಿಗೆ ಅವ್ನು ಓದ್ಕೊಳ್ತಿರ್ತಾನೆ. ಓಕೆನಾ? ಸೊ ಅದಕ್ಕೆ ಹಿಮಾಂಶು ಕೇಳ್ತಾನಂತೆ ಅವ್ರ ಫ್ರೆಂಡ್ನ, ಯಾಕೆ ನೀನು ಈ ಥರ ಮಾಡ್ತಿದ್ಯಾ, ಅಕಸ್ಮಾತ್ ನೀನೇನಾದ್ರು ಇವಾಗ ನೀಟಾಗಿ ಕಾನ್ಸಂಟ್ರೇಷನ್ ಇಟ್ಟು ಕೇಳಿಸ್ಕೊಂಡೆ ಅಂದರೆ ಆವಾಗ ನಿನಗೆ ಎಕ್ಸಾಮ್ ಟೈಮ್ಸಲ್ಲಿ ಈಸಿ ಆಗುತ್ತಲ್ವಾ ಅಂತ ಹೇಳಿಬಿಟ್ಟು ಇಲ್ಲಿ ಹಿಮಾಂಶು ಕೇಳಿದ್ರು ಕೂಡ ಅವನು ಹೇಳ್ತಾನೆ, ಇಲ್ಲ ನನಗೆ ಇದೆಲ್ಲ ಓದ್ಕೋಬೋದು, ಏನು ಇಶ್ಯೂ ಇಲ್ಲ, ನಾನು ಜಾಸ್ತಿ ಸಾಹಿತ್ಯನ ನಾನು ನೋಡ್ಕೊಂಡು ಹೋಗ್ತೀನಿ, ನಾನು ಸಾಹಿತ್ಯದ ಪುಸ್ತಕನ ನಾನು ಓದ್ತೀನಿ ಅಂತ ಇಲ್ಲಿ ಹೇಳ್ತಾನಂತೆ. ಅದ್ರ ಬಗ್ಗೆನೇ ಅವ್ರ ಅಮ್ಮನ ಹತ್ರ ಮಾತಾಡ್ತಿರ್ತಾನೆ. ಓಕೆನಾ? ಹಿಮಾಂಶು ಹೇಮನ ಹತ್ರ ಹೇಳ್ತಿರ್ತಾನೆ, ಲೈಕ್ ಇವನು ಯಾವಾಗಲೂ ಕೂಡ ಲ್ಯಾಂಗ್ವೇಜ್ ಕ್ಲಾಸಸಲ್ಲಿ ಕಾನ್ಸಂಟ್ರೇಷನೇ ಮಾಡ್ತಿರಲ್ಲ, ಅಕಸ್ಮಾತ್ ಕಾನ್ಸಂಟ್ರೇಷನ್ ಮಾಡ್ದ ಅಂದರೆ ಅವನಿಗೆ ಮುಂದಕ್ಕೆ ಯೂಸ್ ಆಗುತ್ತಲ್ವಾ ಅಂತ ಹೇಳಿ ಹಿಮಾಂಶು ಹೇಳ್ತಿರ್ತಾನೆ. ಇಲ್ಲಿ ಹಿಮಾಂಶು ಒಂದು ಪ್ರಕಾರ ಯಾವ ರೀತಿ ಇದೆ ಅಂದರೆ, ಈ ಒಂದು ಜಗತ್ತೇನಿದೆಯಲ್ಲ, ಇವಾಗಿನ ಒಂದು ಪ್ರೆಸೆಂಟ್ ಸಿಚುಯೇಷನ್ ಯಾವ ರೀತಿ ಇದೆ ಅಂದರೆ, ಇದು ಬಂದ್ಬಿಟ್ಟು ಒಂದು ವೇಗದ ಯುಗ ಅಥವಾ ಕಂಪ್ಯೂಟರ್ ಯುಗ ಅಂತ ಅವನು ಅಂದ್ಕೊಂಡಿರೋದು. ಓಕೆನಾ? ಇಂತಹ ಒಂದು ಸಮಯದಲ್ಲಿ ಸಾಹಿತ್ಯ ಆಗಿರ್ಬೋದು, ಕವಿತೆಗಳನ್ನ ಓದಿ ಸಮಯ ವ್ಯರ್ಥ ಮಾಡೋದು ಬಿಟ್ಟು ಅದ್ರ ಬದಲು ವಿಜ್ಞಾನ ಏನಿದೆಯಲ್ಲ, ವಿಜ್ಞಾನ ಆಗಿರ್ಬೋದು ಅಥವಾ ನಮಗೇನು ಯೂಸ್ಫುಲ್ ಆಗಿರುತ್ತಲ್ಲ, ಅಂದರೆ ಒಂದು ಜಾಬ್ ರಿಲೇಟೆಡು, ಆ ಒಂದು ಯೂಸ್ಫುಲ್ ಆಗಿರೋದನ್ನ ನಮಗೆ ಓದ್ಕೊಂಡು ಅಂದರೆ ಆವಾಗ ಪರೀಕ್ಷೆಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಹಾಗೆಯೇ
ನಮ್ಮ ಒಂದು ಲೈಕ್ ನೆಕ್ಸ್ಟ್ ಎಜುಕೇಷನ್ ಮುಗಿದ ತಕ್ಷಣ ಜಾಬ್ಗಾಗಿರಲಿ ಎರಡಕ್ಕೂ ಹೆಲ್ಪ್ ಆಗುತ್ತೆ ಅನ್ನೋದು ಈ ಒಂದು ಇಮಾಂಶುವಿನ ಪ್ರಕಾರ. ಓಕೆನಾ, ಅವನ ಒಂದು ಪ್ರಕಾರ ಏನಿದೆ ಅಂದರೆ ಈ ಒಂದು ಸಾಹಿತ್ಯ ಅಥವಾ ಕವಿತೆಗಳನ್ನ ಓದಿ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು ಅನ್ನೋದು ಇವನ ಒಂದು ಕಾನ್ಸೆಪ್ಟ್ ಆಗಿದೆ. ಓಕೆನಾ, ಸೊ ಅದಕ್ಕೆ ಹೇಮಾ ಇದನ್ನು ತುಂಬ ಪ್ರೀತಿಯಿಂದ, ಅಂದರೆ ಅವ್ರ ಮಗನಿಗೆ ತುಂಬ ಪ್ರೀತಿಯಿಂದ ಅವನಿಗೆ ಅರ್ಥ ಮಾಡಿಸ್ತಾರೆ. ಓಕೆನಾ, ಸಾಹಿತ್ಯ ಮತ್ತು ವಿಜ್ಞಾನದ ಬಗ್ಗೆ ಇರುವಂಥ ಒಂದು ಡಿಫ್ರೆನ್ಸ್ನ ಅರ್ಥ ಮಾಡ್ಸೋಕ್ಕೆ ಹೋಗ್ತಾರೆ. ಓಕೆನಾ, ಯಾವ ರೀತಿ ಅಂದರೆ ಇವಾಗ ವಿಜ್ಞಾನ ಏನಿದೆಯಲ್ಲ, ವಿಜ್ಞಾನ ನಮಗೆ ಬಾಹ್ಯ ಪ್ರಪಂಚದ ಜ್ಞಾನವನ್ನು ನೀಡುತ್ತೆ ಅಲ್ವಾ. ಅಂದರೆ ವಿಜ್ಞಾನದಿಂದ ನಮಗೆ ಬಾಹ್ಯ ಪ್ರಪಂಚದ ಒಂದು ಜ್ಞಾನ ಸಿಗುತ್ತೆ. ಬಟ್ ಅದೇ ಇವಾಗ ವಿಜ್ಞಾನ ಒಂದೇ ಸಾಕು ಮನುಷ್ಯನಿಗೆ ಅಂತ ಇಲ್ಲ. ಯಾಕೆಂದರೆ ವಿಜ್ಞಾನ ಬರೀ ನಮಗೆ ಬಾಹ್ಯ ಪ್ರಪಂಚದ ಒಂದು ಜ್ಞಾನನ ತಿಳಿಸ್ಕೊಡುತ್ತೆ. ಬಟ್ ಅದೇ ಸಾಹಿತ್ಯ ಏನಿದೆಯಲ್ಲ, ಸಾಹಿತ್ಯ ಮನುಷ್ಯನ ಮನಸ್ಸನ್ನು ತಿದ್ದುತ್ತದೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ, ಅಂದರೆ ಇವಾಗ ಮನುಷ್ಯ ಕೇವಲ ಒಂದು ಯಂತ್ರ ಅಲ್ವಾ, ಅವನಿಗೂ ಕೂಡ ಒಂದು ಭಾವನೆಗಳ ಅವಶ್ಯಕತೆ ತುಂಬ ಇದೆ. ಆ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಏನು ಜನಗಳಿರ್ತಾರಲ್ಲ ಅವ್ರ ಜೊತೆ ಬೆರೆಯೋದಾಗಿರ್ಬೋದು, ಅಥವಾ ಸಾಹಿತ್ಯ ಕಲೆಗಳು, ಇದೆಲ್ಲ ಕೂಡ ಅತ್ಯಂತ ಮುಖ್ಯ ಅನ್ನೋದು ಇಲ್ಲಿ ಇಮಾಂಶುಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಓಕೆ, ನಾನು ಏನು ಇವಾಗ ಬರೀ ವಿಜ್ಞಾನ, ಒಬ್ಬ ಮನುಷ್ಯ ಇದ್ದಾನೆ ಅಂದರೆ ಅವನಿಗೆ ಬರೀ ವಿಜ್ಞಾನದ ಬಗ್ಗೆ ಮಾತ್ರ ಅವನ ಜ್ಞಾನ ಸಾಲದು. ಅದು ಬಿಟ್ಟು ಈ ರೀತಿ ಸಾಹಿತ್ಯ ಕಲೆಗಳು ಎಲ್ಲದಕ್ಕೂ ಕೂಡ ಅವನು ಈಕ್ವಲ್ ಆಗಿ ಒಂದು ಓದ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಇವಾಗ ಸಾಹಿತ್ಯ ಅಥವಾ ಕವಿತೆಗಳನ್ನ ನಾವು ಓದೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರುವಂಥ ಒಂದು ಪ್ರೀತಿ ಆಗಿರ್ಬೋದು, ತಾಯಿ ಮೇಲೆ ಅಥವಾ ತಂದೆ ಮೇಲೆ ಅಥವಾ ನಮಗೆ ಇಷ್ಟ ಇರೋರ ಹತ್ರ ನಮಗೇನು ಪ್ರೀತಿ ಆಗಿರ್ಬೋದು, ಮಮತೆ ಆಗಿರ್ಬೋದು, ವಾತ್ಸಲ್ಯ, ಇದೆಲ್ಲ ನಮಗೆ ತೋರ್ಸೋಕ್ಕಾಗುತ್ತೆ. ಬಟ್ ನಾವು ಬರೀ ಟೆಕ್ಸ್ಟ್ ಬುಕ್ಸ್ನೇ ಓದೋದಾಗಿರ್ಬೋದು, ಬರೀ ನಮಗೆ ಲೆಸನ್ಸೇ ಓದೋದಾಗಿರ್ಬೋದು, ಇದರಿಂದ ಏನಾಗುತ್ತೆ ಅಂದರೆ ಬರೀ ನಾವು ಅದ್ರ ಬಗ್ಗೆ ತಿಳ್ಕೊಡ್ತೀವಿ ಅಷ್ಟೇ. ಅದು ಬಿಟ್ಟು ನಮಗೆ ಪ್ರೀತಿ ಅಥವಾ ಒಂದು ಲೈಕ್ ಬೇರೆಯವ್ರನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋದು ಏನು ಕೂಡ ಗೊತ್ತಾಗಲ್ಲ. ಸೊ ಅದನ್ನು ಇಲ್ಲಿ ತಾಯಿ ಹೇಮಾ ಅವ್ರ ಮಗನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಓಕೆನಾ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಡನ್ನಾಗಿ ಇವರಿಬ್ಬರು ಕಾನ್ವರ್ಸೇಷನ್ ಮಾಡ್ತಿರ್ತಾರಲ್ಲ, ಹೇಮಾ ಮತ್ತು ಇಮಾಂಶು. ಅವರಿಬ್ಬರು ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಹೇಮಾನ ಗೆಳತಿ ಏನಿದ್ದಾಳಲ್ಲ, ಅವ್ರ ಹೆಸರೇನು ಅಂದರೆ ಹೇಮಾಳ ಫ್ರೆಂಡ್. ಓಕೆನಾ, ಇವಳ ಹೆಸರು ಬಂದುಬಿಟ್ಟು ಪ್ರಭಾ. ಓಕೆನಾ, ಇವರು ಮನೆಗೆ ಬರ್ತಾರೆ. ಇವ್ರು ಯಾರು ಅಂದರೆ ಇವರು ಆ ಒಂದು ಹುಡುಗ ಇದ್ದ ಅಂದೆ ನೋಡಿ, ಹಿಮಾಂಶು ಅವರ ಗೆಳೆಯ ಹರೀಶ ಅಂತ ಹೇಳಿದ್ನಲ್ಲ, ಸೊ ಅವ್ರ ಅಮ್ಮ. ಓಕೆನಾ, ಪ್ರಭಾ ಅನ್ನೋರು ಹರೀಶನ ಅಮ್ಮ ಆಗಿರ್ತಾರೆ. ಸೊ ಪ್ರಭಾ ಬರ್ತಾರೆ. ಬಂದಿದ ತಕ್ಷಣ ಅವರು ಹಿಮಾಂಶುನ ವಿಚಾರಿಸ್ತಾರೆ, ಲೈಕ್ ನನ್ನ ಮಗ ಯಾವ ರೀತಿ ಓದ್ತಿದ್ದಾನೆ ಕಾಲೇಜಲ್ಲಿ ಅಂತೆಲ್ಲ ವಿಚಾರಿಸ್ತಾರೆ. ಆವಾಗ ಹೇಮಾ ಪ್ರಭಂಗೆ ಹೇಳ್ತಾರೆ ಏನು ಅಂದರೆ ಲೈಕ್ ಅವನು ಲ್ಯಾಂಗ್ವೇಜಸ್ ಕ್ಲಾಸಸ್ ಕಡೆ ಜಾಸ್ತಿ ಗಮನ ಕೊಡಲ್ವಂತೆ, ಬರೀ ಸಾಹಿತ್ಯದ ಕಡೆ ಮಾತ್ರ ಗಮನ ಕೊಡ್ತಿರ್ತಾನಂತೆ ಅಂತ ಹೇಳಿಬಿಟ್ಟು ಇಲ್ಲಿ ಹೇಮಾ ಪ್ರಭಂಗೆ ಹೇಳ್ತಿರ್ತಾಳೆ. ಓಕೆನಾ, ಆಗ ಹೇಮಾನು ಕೂಡ ಒಂದು ಸಾಹಿತ್ಯದ ಅವಶ್ಯಕತೆ ಏನಿದೆ ಅಂದರೆ ಈ ಒಂದು ಮನುಷ್ಯ ಬರೀ ವಿಜ್ಞಾನದಕ್ಕಿಂತ ಸಾಹಿತ್ಯಗೂ ಕೂಡ ಪ್ರಿಫರೆನ್ಸ್ ಕೊಡಬೇಕಲ್ಲ. ಸೊ ಆ ಒಂದು ಪ್ರಿಫರೆನ್ಸ್ ಬಗ್ಗೆ ಅಂದರೆ ಅವಶ್ಯಕತೆ ಏನಿದೆಯಲ್ಲ, ಒಂದು ಸಾಹಿತ್ಯಕ್ಕೂ ಕೂಡ ಈಕ್ವಲ್ ರೈಟ್ಸ್ ಕೊಡೋ ಅವಶ್ಯಕತೆ ಏನಿದೆಯಲ್ಲ ಅದ್ರ ಬಗ್ಗೆ ಇಲ್ಲಿ ಹೇಮಾ ಹೇಳ್ತಾ ಹೋಗ್ತಾಳೆ. ಓಕೆನಾ, ಅಂದರೆ ಇವಾಗ ಬರೀ ಮನುಷ್ಯನಿಗೆ ಬರೀ ಟೆಕ್ಸ್ಟ್ ಬುಕ್ಕಲ್ಲಿರೋದು ಅಥವಾ ಏನೋ ಒಂದು ಲೆಸನ್ಸ್ ಇರೋದು ಅದು ಮಾತ್ರ ಸಾಲದು. ಅದು ಬಿಟ್ಟು ಸಾಹಿತ್ಯ ಆಗಿರ್ಬೋದು, ಕವಿತೆ ಆಗಿರ್ಬೋದು, ಇದ್ರ ಬಗ್ಗೆ ಅಂದರೆ ಈ ಒಂದು ಅವಶ್ಯಕತೆ ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ಪ್ರಭಾನೂ ಕೂಡ ವಿವರಿಸ್ತಾ ಹೋಗ್ತಾಳೆ. ಓಕೆನಾ, ಸೊ ಹಾಗೆ ಇಲ್ಲಿ ನೆಕ್ಸ್ಟ್ ಏನಿರುತ್ತೆ ಅಂದರೆ ಕಾಲೇಜಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋದು ನಡೀತಿರುತ್ತೆ. ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಏನು ಅಂದರೆ ಈಗ ಸಂಗೀತ ಅಥವಾ ಡ್ಯಾನ್ಸ್ ಎಲ್ಲ ಆಡ್ತಿರ್ತಾರಲ್ಲ, ಸೊ ಅದ್ರ ಬಗ್ಗೆ ಇಲ್ಲೊಂದು ಚರ್ಚೆ ಅನ್ನೋದು ನಡೀತಾ ಹೋಗುತ್ತೆ. ಈಗ ಇಲ್ಲಿ ಇಮಾಂಶು ಪ್ರಕಾರ ಏನು ಅಂದರೆ ಇದಕ್ಕೇನು ಅಷ್ಟೊಂದೊಂದು ಪ್ರಿಫರೆನ್ಸ್ ಕೊಡ್ತಿರಲ್ಲ. ಬಟ್ ಇವರಿಬ್ಬರು ಕೂಡ ಹೇಮಾ ಆಗಿರ್ಬೋದು, ಪ್ರಭಾ ಆಗಿರ್ಬೋದು, ಅದರದ ಒಂದು ಏನಕ್ಕೆ ಒಂದು ತುಂಬ ಅವಶ್ಯಕತೆ ಇದೆ ಸಂಗೀತ ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಹೋಗಿದ್ದಾರೆ. ಏನು ಅಂದರೆ ಸಂಗೀತ ಅನ್ನೋದು ಯಾವ ರೀತಿ ಇರುತ್ತೆ ಅಂದರೆ ಇವಾಗ ಸಂಗೀತ ಕೇಳಿಸ್ಕೊಂಡಿದ್ದ ತಕ್ಷಣ ಒಂದು ಹೊಸ ಚೈತನ್ಯ ಮೂಡೋದಾಗಿರ್ಬೋದು, ಅಥವಾ ಏನೋ ಒಂದು ಕೆಲಸದ ಲೈಕ್ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇರುತ್ತಲ್ಲ, ಆವಾಗ ಒಂದು ಸಂಗೀತ ಕೇಳಿದ್ರೆ ಸಾಕು, ಆ ಸ್ಟ್ರೆಸ್ಸಿಂದ ನಾವು ಮುಕ್ತರಾಗಿಬಿಟ್ಟು ಆ ಸಂಗೀತದ ಕಡೆ ನಮ್ಮ ಒಂದು ಜ್ಞಾನ ಅನ್ನೋದು ಇಡೋದಾಗಿರ್ಬೋದು, ಅಥವಾ ನಮ್ಗೆ ಏನೋ ಒಂದು ಪೀಸ್ನೆಸ್ ಅನ್ನೋದು ಬೇಕು ಅಂದಾಗ ಅವಾಗೂ ಕೂಡ ನಮಗೆ ಸಂಗೀತ ಕೇಳಿಸಿದ ತಕ್ಷಣ ಏನು ಪೀಸ್ನೆಸ್ ಸಿಗುತ್ತಲ್ಲ ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗಿದ್ದಾರೆ. ಓಕೆನಾ, ಅಂದರೆ ಸಂಗೀತ ಮತ್ತು ಸಾಹಿತ್ಯ ಎರಡೂ ಕೂಡ ಒಂದು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ
ಸೊ ಇಲ್ಲಿ ನೆಕ್ಸ್ಟಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ತಾಯಿ ಪಾತ್ರ ಆಗಿರ್ಬೋದು, ಒಂದು ಮಗು ಬೆಳವಣಿಗೆ ಆಗಬೇಕು ಅಂದರೆ ಆವಾಗ ತಾಯಿ ಪಾತ್ರ ಆಗಿರ್ಬೋದು, ಸಂಸ್ಕಾರ ಆಗಿರ್ಬೋದು, ಸಾಹಿತ್ಯದ ಬೆಳಕು ಅಥವಾ ಸಾಹಿತ್ಯದ ಮಹತ್ವ ಏನಿದೆಯಲ್ಲ ಅದನ್ನು ನಾವು ಮಕ್ಕಳಲ್ಲಿ ಬಿತ್ತಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗಿದ್ದಾರೆ. ಯಾವ ರೀತಿ ಅಂದರೆ ಇಲ್ಲಿ ಹೇಮಾ ಮತ್ತು ಇಮಾಂಶು ಬಗ್ಗೆ ಹೇಮಾ ಹೇಳ್ತಾ ಹೋಗ್ತಾಳೆ. ಓಕೆನಾ? ಅಂದರೆ ಇವಾಗ ಹೇಮಾ ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂದರೆ ಹೇಮಾ ಬಂದುಬಿಟ್ಟು ಪ್ರಭಂಗೆ ಹೇಳ್ತಿರ್ತಾಳೆ. ಓಕೆನಾ? ಯಾವ ರೀತಿ ಹೇಳ್ತಿರ್ತಾಳೆ ಅಂದರೆ ಇವಾಗ ಮಕ್ಕಳು ಹುಟ್ಟಿದ ತಕ್ಷಣ ಮಕ್ಕಳಿಗೆ ಒಂದು ಶಿಸ್ತಾಗಿರ್ಬೋದು ಅಥವಾ ಒಳ್ಳೆಯ ಗುಣಗಳೇನಿದೆಯಲ್ಲ ಆ ಒಳ್ಳೆಯ ಗುಣಗಳನ್ನ ತಾಯಿಯೇ ಬಿತ್ತಬೇಕು, ಅಂದರೆ ತಾಯಿಯೇ ಕಲಿಸ್ಬೇಕು ಅನ್ನೋದು ಇಲ್ಲಿ ಹೇಮ ನಂಬಿರ್ತಾರೆ. ಓಕೆನಾ? ಅಂದರೆ ಅವಳ ಒಂದು ಮನಸ್ಸಲ್ಲಿ ಆ ಥರ ಇರುತ್ತೆ. ಯಾವ ರೀತಿ ಅಂದರೆ ಇವಾಗ ಒಂದು ಮಗು ಒಳ್ಳೆಯ ಗುಣಗಳನ್ನ ಹೊಂದಿರಬೇಕು ಅಂದರೆ ಅದು ಕಂಪ್ಲೀಟಾಗಿ ತಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆ ಅಂದರೆ ತಾಯಿ ಮಕ್ಕಳಿಗೆ ಯಾವ ರೀತಿ ಕಲಿಸ್ತಾರಲ್ಲ ಪಾಠಗಳನ್ನಾಗಿರ್ಬೋದು ಅಥವಾ ಇದು ನೀನು ತಪ್ಪು ಇಲ್ಲ ಈ ರೀತಿ ಮಾಡಬಾರ್ದು ಅನ್ನೋದನ್ನೆಲ್ಲ ತಾಯಿ ಫಸ್ಟಿಂದನೇ ಹೇಳ್ಕೊಟ್ಟಿರ್ತಾರಲ್ವ. ಅದರಿಂದನೇ ಇವಾಗ ಯೂಶ್ವಲಿ ನಾವು ಕೂಡ ನಮ್ಮ ಅಮ್ಮಂದಿರು ಏನು ಹೇಳ್ತಾರೋ ಅದ್ರ ರೀತಿಯೇ ಅಲ್ವಾ ಫಾಲೋ ಅಪ್ ಮಾಡೋದು. ಅದೇ ರೀತಿ ಇಲ್ಲಿ ಹೇಮಾ ಇಲ್ಲಿ ಕಂಪ್ಲೀಟಾಗಿ ನಂಬಿರ್ತಾಳೆ. ಓಕೆನಾ? ಸೊ ಇವರು ಹೇಮಾ ಬಂದುಬಿಟ್ಟು ಮನೆ ಕೆಲಸಗಳಲ್ಲಿ ತುಂಬ ಅಚ್ಚುಕಟ್ಟಾಗಿ ಮನೆ ಕೆಲಸ ಮಾಡ್ತಿರ್ತಾರೆ. ಹಾಗೆ ಗಂಡನಿಗೂ ಕೂಡ ಅವಳು ಮಾಡುವಂತಹ ಎಲ್ಲ ಕೆಲಸ ಆಗಿರ್ಬೋದು, ಅಡುಗೆಗಳಾಗಿರ್ಬೋದು ಎಲ್ಲ ಕೂಡ ತುಂಬ ಇಷ್ಟ ಇರುತ್ತೆ. ಓಕೆನಾ? ಹೇಮಾಳ ಗಂಡನಿಗೆ. ಬಟ್ ಇವಳಿಗೆ ಯಾವ ರೀತಿ ಅಂದರೆ ಈ ಒಂದು ಇಮಾಂಶು ಬಂದುಬಿಟ್ಟು ಅವ್ರಿಗೆ ಒಬ್ಬನೇ ಮಗ. ಓಕೆನಾ? ಸೊ ಅದಕ್ಕೆ ಅವಳು ಏನು ಅಂದ್ಕೊಳ್ತಿರ್ತಾಳೆ ಅಂದರೆ ಅತಿಯಾದ ಮುದ್ದು ಮಾಡಿರೋ ರೀಸನಿಂದ ಅವನ ವ್ಯಕ್ತಿತ್ವ ಹಾಳಾಗಬಹುದು ಅನ್ನೋದು ಇಲ್ಲಿ ಹೇಮಾ ಅವಳ ಒಂದು ಆತಂಕನ ವ್ಯಕ್ತಪಡಿಸ್ತಿರ್ತಾಳೆ. ಅಂದರೆ ಏನು ಇವಾಗ ತುಂಬ ಒಬ್ಬನೇ ಮಗ ಅಂತ ಹೇಳಿ ತುಂಬ ಮುದ್ದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವ್ನು ಮೇ ಬಿ ಹಾಳಾಗ್ಬೋದು ಅನ್ನೋದು ಇವಳು ನಂಬಿರ್ತಾಳೆ. ಓಕೆನಾ? ಅಂದರೆ ಅವಳ ಒಂದು ಆತಂಕ ಏನಿರುತ್ತೆ ನೋಡಿ, ಮೇ ಬಿ ಹಾಳಾಗ್ಬೋದು ಏನು ಅಂತ ಹೇಳಿ ಅದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಹೋಗಿದ್ದಾಳೆ. ಹಾಗೆ ಒಂದು ಸಾಧಕ ಬಾಧಕಗಳನ್ನ ಅರಿಯದೆ ಮಕ್ಕಳನ್ನ ಏನಾದ್ರು ಸರಿಯಾಗಿ ಬೆಳೆಸಲಿಲ್ಲ ಅಂದರೆ ಆವಾಗ ಅವ್ರಿಗೆ ಒಂದು ಮುಂದಕ್ಕೆ ಇಶ್ಯೂ ಆಗ್ಬೋದು ಅನ್ನೋದು ಕೂಡ ಇವಳು ನಂಬಿರ್ತಾಳೆ. ಓಕೆನಾ? ಸೊ ಇಲ್ಲಿ ಹೇಮಾ ಹೇಳ್ತಾ ಹೋಗ್ತಾಳೆ ಏನು ಅಂದರೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂಬ ಮಾತಿನಂತೆ ಪೋಷಕರು ಏನಿರ್ತಾರಲ್ಲ ಪೋಷಕರು ಬುದ್ಧಿ ಹೇಳಿದರೆ ಸಾಲದು. ಅಂದರೆ ಮಕ್ಳಿಗೆ ಬರೀ ಬುದ್ಧಿ ಹೇಳಿದ್ರೆ ಸಾಲದು. ಓಕೆನಾ? ಅವರು ಮಕ್ಕಳಿಗೆ ಒಂದು ಮಾದರಿಯಾಗಿ ಬದುಕೋದು ಹೇಗೆ ಅಥವಾ ಏನಾದ್ರು ಒಂದು ಸಾಧನೆ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಇಲ್ಲಿ ಕಲಿಸ್ಕೊಡ್ಬೇಕು ಅನ್ನೋದನ್ನ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತಾರೆ ಹೇಮಾ ಮತ್ತು ಪ್ರಭಾ. ಓಕೆನಾ? ಸೊ ಹಾಗೆ ಇಲ್ಲಿ ಹೇಳ್ತಾರೆ ಏನು ಅಂದರೆ ಲಿಟ್ರೇಚರ್ ಗಿವ್ಸ್ ಅಸ್ ಬೋತ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಲೈಟ್ಮೆಂಟ್ ಅಂತ ಹೇಳಿ. ಅಂದರೆ ಸಾಹಿತ್ಯ ನಮಗೆ ಮನೋರಂಜನೆ ಮತ್ತು ಜ್ಞಾನೋದಯ ಎರಡನ್ನೂ ನೀಡುತ್ತದೆ ಅಂತ ಹೇಳಿ ಹೇಳ್ತಿದ್ದಾರೆ. ಅಂದರೆ ಇಂಗ್ಲೀಷ್ ಟೀಚರ್ ಏನು ಹೇಳಿರ್ತಾರಲ್ಲ ಈ ಮಾತನ್ನ ಇವರು ನೆನಪಿಸ್ಕೊಳ್ತಾ ಹೋಗ್ತಾರೆ. ಅಂದರೆ ಇವಾಗ ಸಾಹಿತ್ಯ ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ನಮಗೆ ಸಾಹಿತ್ಯದಿಂದ ನಮಗೆ ಮನೋರಂಜನೆ ಆಗಿರ್ಬೋದು ಅಥವಾ ಜ್ಞಾನ ಎರಡೂ ಕೂಡ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಎಕ್ಸಾಂಪಲ್ ಯಾವ ರೀತಿ ಅಂದರೆ ಸಾಹಿತ್ಯ ಏನಿದೆಯಲ್ಲ ಸಾಹಿತ್ಯ ಮನುಷ್ಯನಲ್ಲಿ ಒಂದು ಒಳ್ಳೆಯ ನೀತಿ ಆಗಿರ್ಬೋದು ಅಥವಾ ಮಾನವೀಯತೆ ಗುಣಗಳನ್ನ ಕಲಿಸುತ್ತೆ ಅಲ್ವಾ. ಸೊ ಅದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಹಾಗೆ ಇವಾಗ ದೇಹದ ಆರೋಗ್ಯ ಏನಿದೆಯಲ್ಲ ಅದು ಪ್ರಾಪರಾಗಿರಬೇಕು ಅಂದರೆ ವೈದ್ಯ ಎಷ್ಟು ಮುಖ್ಯವೋ ಅದೇ ರೀತಿ ನಮ್ಮ ಒಂದು ಮನಸ್ಸಿನ ಆರೋಗ್ಯ ಏನಿದೆಯಲ್ಲ ಆರೋಗ್ಯ ಅಷ್ಟೇ ಚೆನ್ನಾಗಿರಬೇಕು ಅಂದರೆ ಅಲ್ಲಿ ಸಾಹಿತ್ಯನೂ ಕೂಡ ಅಷ್ಟೇ ಮುಖ್ಯ ಅಂತ ಇಲ್ಲಿ ಸಾಹಿತ್ಯನ ಹೋಲಿಸ್ತಿದ್ದಾರೆ. ಓಕೆನಾ? ಅಂದರೆ ಈಗ ಬರೀ ನಮಗೆ ವಿಜ್ಞಾನ ಮಾತ್ರ ಸಾಲದು ಅಲ್ವಾ, ಸಾಹಿತ್ಯದ ಒಂದು ಮಹತ್ವ ಏನಿದೆಯಲ್ಲ ಅದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಅಂದರೆ ಒಬ್ಬ ಮನುಷ್ಯನಿಗೆ ಸಾಹಿತ್ಯ ಎಷ್ಟು ಇಂಪಾರ್ಟೆಂಟು. ಇವಾಗ ಬರೀ ನಾವು ಓದಿ ತಿಳ್ಕೊಳ್ಳೋದಕ್ಕಿಂತ ನಮಗೆ ಈ ಒಂದು ಸಾಹಿತ್ಯನ ನಾವು ಓದೋದ್ರಿಂದ ಏನಾಗುತ್ತೆ ಅಂದರೆ ಪ್ರಾಪರಾಗಿ ನಮಗೆ ಬೇರೆಯವ್ರ ಹತ್ರ ಯಾವ ರೀತಿ ನಡ್ಕೋಬೇಕು ಅಥವಾ ಯಾವ್ದು ಕೆಟ್ಟೋದು ಯಾವ್ದು ಒಳ್ಳೆಯದು ಯಾವ ರೀತಿ ಸಂಸ್ಕಾರವಂತರಾಗಿರಬೇಕು ಅನ್ನೋದನ್ನ ಕಂಪ್ಲೀಟಾಗಿ ನಮಗೆ ಸಾಹಿತ್ಯ ಅನ್ನೋದು ನೀಡುತ್ತಲ್ಲ ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಅನ್ನೋದನ್ನ ಮಾಡ್ತಾ ಹೋಗಿದ್ದಾರೆ. ಓಕೆನಾ? ಸೊ ಹಾಗೆ ಇಲ್ಲೊಂದು ಇನ್ಸಿಡೆಂಟ್ನ ಹೇಮಾ ಹೇಳ್ತಾರೆ. ಏನು ಅಂದರೆ ಹೇಮಾ ಮತ್ತು ಅವ್ರ ಗಂಡ ಏನು ಎಲ್ಲೋ ಹೋಗ್ತಿರ್ತಾರಂತೆ. ಓಕೆನಾ? ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ಅನಾಥ ನಾಯಿ ಮರಿ ಒಂದು ಇರುತ್ತಂತೆ. ಓಕೆನಾ? ಅದು ಸಡನ್ನಾಗಿ ಇವರ ಒಂದು ಕಾರಿನ ಬ್ರೇಕ್ ಸೌಂಡ್ ಇದೆಯಲ್ಲ ಆ ಬ್ರೇಕ್ ಸೌಂಡ್ನ ಕೇಳಿಸ್ಕೊಂಡಿದ ತಕ್ಷಣ ಆ ನಾಯಿ ಮರಿ ಕಂಪ್ಲೀಟಾಗಿ ಫುಲ್ಲು ಗಾಬರಿಯಿಂದ ರಸ್ತೆ ದಾಟ್ಬಿಡ್ತಂತೆ. ಓಕೆನಾ? ರಸ್ತೆ ದಾಟಿದಾಗ ಅದಕ್ಕೇನೂ ಆಗಿಲ್ಲ. ಬಟ್ ಇವ್ರಿಗೇನು ಅಂದರೆ ಒಂದು ಕಡೆ ಭಯ ಆಗೋಗುತ್ತೆ. ಸಡನ್ನಾಗಿ ಒಂದು ನಾಯಿ ಮರಿ ಪಾಸ್ ಆಗೋಯ್ತು ಅಥವಾ ಯಾರೋ ಒಬ್ರು ಪಾಸ್ ಆಗೋದ್ರು ಅಂದರೆ ಅದು ಕಂಪ್ಲೀಟಾಗಿ ಭಯ ಆಗೋಗುತ್ತಲ್ಲ ಅದೇ ರೀತಿ ಇವ್ರಿಗೆ ಭಯ ಆಗೋಗುತ್ತೆ. ಬಟ್ ಆ ನಾಯಿ ಮರಿಗೆ ಏನೋ ಆಗದೆ ಇರೋದನ್ನ ನೋಡಿಬಿಟ್ಟು ಇವರು ದೇವರಿಗೆ ಒಂದು ಧನ್ಯವಾದನ ತಿಳಿಸ್ತಾರೆ.
ಓಕೆನಾ. ಸೊ ಆವಾಗ ಆ ಒಂದು ನಾಯಿ ಮರಿನ ಏನಿದೆಯಲ್ಲ, ಆ ನಾಯಿ ಮರಿನ ನೋಡಿದ ತಕ್ಷಣ ಹೇಮಾಳ ಪತಿ ಅಂದರೆ ಅವರ ಗಂಡ ಏನು ಮಾಡ್ತಾನೆ ಅಂದರೆ ಸಡನ್ನಾಗಿ ಹೋಗಿ ಒಂದು ಬಿಸ್ಕೆಟ್ ಪ್ಯಾಕೆಟ್ನ ತೊಗೊಂಡು ಬಂದುಬಿಟ್ಟು ಆ ನಾಯಿ ಮರಿಗೆ ಹಾಕ್ತಾನೆ. ಓಕೆನಾ. ಸೊ ಇದರಿಂದ ಏನಾಯಿತು ಅಂದರೆ ಆ ನಾಯಿ ಮರಿಗೆ ಏನು ಪಾಪ ಅಲ್ಲಿ ಊಟನೇ ಇರಲ್ವಲ್ಲ, ಅನಾಥ ನಾಯಿ ಮರಿ ಅಂದರೆ ಪಾಪ ಯಾರಾದರೂ ಊಟ ಹಾಕಿದ್ರೆ ಮಾತ್ರ ಅದು ತಿನ್ನೋಕ್ಕಾಗೋದು. ಅದೇ ರೀತಿ ಇವನು ಹೋಗಿ ಬಿಸ್ಕೆಟ್ ಹಾಕಿದ ತಕ್ಷಣ ಅದು ಹೊಟ್ಟೆ ಬೇರೆ ಹಸ್ತಿತ್ತಲ್ಲ, ಅದಕ್ಕೆ ಅದು ಬೇಗ ಬೇಗ ತಿನ್ಕೊಬಿಡುತ್ತೆ. ಓಕೆನಾ. ಅಂದರೆ ಇವನಿಗೆ ಲೈಕ್ ಪ್ರಾಣಿ ಮೇಲೆ ಇರುವಂಥ ಒಂದು ನಿಜವಾದ ಮಾನವೀಯತೆ ಏನಿದೆಯಲ್ಲ ಅದನ್ನು ಇಲ್ಲಿ ತೋರಿಸ್ತಿದ್ದಾರೆ. ಅಂದರೆ ಇವಾಗ ಏನೋ ಒಂದು ನಮಗೆ ರಿಟರ್ನ್ ಸಿಗುತ್ತೆ ಅನ್ನೋ ಒಂದು ರೀಸನ್ಗೆ ಏನೋ ಒಂದು ಹೆಲ್ಪ್ ಮಾಡೋದಕ್ಕಿಂತ ಪಾಪ ಆ ನಾಯಿ ಮರಿಗೆ ಏನು ಹೆಲ್ಪ್ ಮಾಡಿದ ತಕ್ಷಣ ಅದು ರಿಯಲ್ ಮಾನವೀಯತೆ ಅಲ್ವಾ. ಅಲ್ಲಿ ಏನೋ ಕೂಡ ಅವನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಬಟ್ ಅದ್ರ ಬದಲು ಆ ನಾಯಿ ಮರಿಗೆ ಇದ್ದಂಥ ಒಂದು ಹಸಿವೇನಿದೆಯಲ್ಲ ಅದನ್ನು ನೀಗಿಸ್ತಿದ್ದಾನೆ. ಅದು ರಿಯಲ್ ಮಾನವೀಯತೆ ಅಂತ ಇಲ್ಲಿ ಹೇಮಾ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಹೇಳ್ತಾರೆ ಏನು ಅಂದರೆ ಇವಾಗ ಅಪಘಾತಕ್ಕೆ ಕೀಡಾದಂತಹ ಅಂದರೆ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಅಂದ ತಕ್ಷಣ ಯಾವುದೋ ಪ್ರಾಣಿ ಆಗಿರ್ಬೋದು, ಮನುಷ್ಯ ಯಾರೇ ಒಬ್ಬರು ಆಗಿರಲಿ ಅಲ್ವಾ, ಅವ್ರನ್ನ ಜಸ್ಟ್ ಇನ್ಹ್ಯುಮ್ಯಾನಿಟಿಯಿಂದ ಬಿಟ್ಟು ಹೋಗೋದಕ್ಕಿಂತ ಅವ್ರಿಗೆ ಏನಾಗಿದೆ ಫಸ್ಟು ಹೋಗಿ ನೋಡಿ, ಅಥವಾ ನಮ್ಮದೇ ತಪ್ಪಿರ್ಬೋದು ಅಥವಾ ಬೇರೆಯವ್ರದ್ದೇ ತಪ್ಪಿರ್ಬೋದು, ಅದು ಬಿಟ್ಬಿಟ್ಟು ತಪ್ಪಿದೆ ಅಂತ ಹೇಳಿ ಅಲ್ಲಿ ಪ್ರಶ್ನೆ ಆಗಲ್ಲ, ಬಟ್ ಅಲ್ಲಿ ಒಂದು ಜೀವದ ಪ್ರಶ್ನೆ ಆಗಿರುತ್ತಲ್ಲ, ಆ ಜೀವದ ಪ್ರಶ್ನೆನ ಹೋಗಿ ನಾವು ಫಸ್ಟ್ ಕಾಪಾಡಬೇಕು. ಅಂದರೆ ಇನ್ಹ್ಯುಮ್ಯಾನಿಟಿ ಅನ್ನೋದನ್ನ ಆ ಟೈಮಲ್ಲಿ ತೋರಿಸ್ಬಾರ್ದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ರಿಯಲ್ ಮಾನವೀಯತೆಗೂ ಹಾಗೆ ಅಮಾನವೀಯಕ್ಕೂ ಒಂದು ಡಿಫ್ರೆನ್ಸ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ, ಒಂದು ಎಕ್ಸಾಂಪಲ್ ಮುಖಾಂತರ. ಸೊ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಒಂದು ಸಂಗೀತ ಕಾರ್ಯಕ್ರಮ ಅನ್ನೋದು ನಡೀತಿರುತ್ತೆ. ಓಕೆನಾ. ಅಂದರೆ ಚೌಡಯ್ಯ ಅವರ ಸ್ಮಾರಕ ಭವನದಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ಅನ್ನೋದು ನಡೀತಿರುತ್ತೆ. ಅದನ್ನು ನೋಡಬೇಕು ಅಂತ ಹೇಳಿ ಹೇಮಂತ್ ಪತಿ ಹಾಗೆ ಹಿಮಾಂಶು ಎಲ್ಲರೂ ಕೂಡ ಹೋಗ್ತಾರೆ. ಓಕೆನಾ. ಆ ಒಂದು ಸಂಗೀತ ಕಾರ್ಯಕ್ರಮ ಏನಿದೆಯಲ್ಲ ಅಲ್ಲಿಗೆ ತುಂಬ ಜನ ಬಂದಿರ್ತಾರೆ. ಓಕೆನಾ. ಯಾಕೆ ಅಷ್ಟು ಜನ ಬಂದಿರ್ತಾರೆ ಅಂದರೆ ಅವರಲ್ಲಿರೋ ಸ್ಟ್ರೆಸ್ ಆಗಿರ್ಬೋದು, ಹಾಗೆ ಅವ್ರಿಗೆ ಆಗ್ತಿರೋವಂಥ ಒಂದು ಎಮೋಷನ್ಸ್ ಆಗಿರ್ಬೋದು, ಅಥವಾ ಏನೋ ಒಂದು ಕಡಿಮೆ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ಗೆ ಆ ಒಂದು ಸಂಗೀತ ಕಾರ್ಯಕ್ರಮನ ನೋಡೋದಕ್ಕೆ ಎಷ್ಟೊಂದು ಜನ ಬಂದಿರ್ತಾರೆ. ಓಕೆನಾ. ಇದಾದಮೇಲೆ ಏನಾಗುತ್ತೆ ಅಂದರೆ ಈ ಒಂದು ಸಂಗೀತ ಕಾರ್ಯಕ್ರಮ ಏನಿದೆಯಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಹೋಗಬೇಕಾದ್ರೆ ಹಿಮಾಂಶು ಹೇಳ್ತಾನೆ ಏನಂತ ಅಂದರೆ ಅಲ್ಲಿನ ಒಂದು ಪ್ರದರ್ಶನ ಏನಿದೆಯಲ್ಲ, ಅಂದರೆ ಅಲ್ಲಿ ಏನು ಹಾಡುಗಳನ್ನ ಹಾಡಿರ್ತಾರಲ್ಲ ಅದನ್ನು ಇವನು ಕೇಳಿದಂತಹ ಹಿಮಾಂಶುಗೆ ತುಂಬ ಖುಷಿಯಾಗೋಗುತ್ತೆ. ಓಕೆನಾ. ಅದಕ್ಕೆ ಅವನು ಹೇಳ್ತಾನೆ ಏನು ಅಂದರೆ ಇಟ್ ವಾಸ್ ಸೋ ನೈಸ್ ಆಂಟಿ ವಂಡರ್ಫುಲ್ ಅಂತ ಹೇಳ್ತಾನೆ. ಅಂದರೆ ಇದನ್ನು ಪ್ರಭಂಗೆ ಹೇಳ್ತಿರ್ತಾನೆ. ಓಕೆನಾ. ಈ ಒಂದು ಹಿಮಾಂಶು ಇದ್ದವನು. ಸೊ ಅದಕ್ಕೆ ಅದನ್ನು ಆ ಒಂದು ಏನು ಲೈನ್ ಇರುತ್ತೆ ನೋಡಿ, ಇಟ್ ವಾಸ್ ಸೋ ನೈಸ್ ಆಂಟಿ ವಂಡರ್ಫುಲ್ ಅಂತ ಹೇಳಿ ಇಂಗ್ಲೀಷಲ್ಲಿ ಏನು ಹೇಳಿರ್ತಾನಲ್ಲ ಅದನ್ನು ಕೇಳಿದಂತಹ ಹೇಮಾಳ್ಗೆ ಒಂದು ಕಡೆ ಬೇಜಾರಾಗುತ್ತೆ. ಏನು ಅಂದರೆ ಏನಾದರೂ ನಾವು ಲೈಕ್ ಅವಳ ಒಂದು ಬೇಸರನ ಅವಳು ವ್ಯಕ್ತಪಡಿಸ್ತಿರ್ತಾಳೆ. ಓಕೆನಾ. ಯಾಕೆ ಅಂದರೆ ಇವಾಗ ನಾವು ಏನೋ ಒಂದು ಇಂಗ್ಲೀಷಲ್ಲಿ ಹೇಳ್ದೋ ಅಂದ ತಕ್ಷಣ ಅಲ್ಲಿ ನಮಗೆ ಪ್ರಾಪರಾಗಿ ಕಾನ್ವರ್ಸೇಷನ್ ಆಗುತ್ತೆ. ಓಕೆನಾ. ಬಟ್ ಅದು ನಮಗೆ ಏನು ಫೀಲ್ ಆಗಬೇಕು ನೋಡಿ, ಅಂದರೆ ಇವಾಗ ನಮ್ಮ ಒಂದು ಮಾತೃಭಾಷೆ ಏನಿದೆಯಲ್ಲ ಅದ್ರ ಅಗತ್ಯದ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ. ಇಲ್ಲಿ ತಾಯಿಯವರು ವಾದ ಮಾಡ್ತಾ ಹೋಗಿದ್ದಾರೆ ಏನು ಅಂದರೆ ಇವಾಗ ನಮ್ಮ ಒಂದು ಆಲೋಚನೆಗಳು ಏನಿದೆಯಲ್ಲ ಅದಕ್ಕೆ ಅಂತರಂಗದ ಭಾವನೆಗಳು ಸರಿಯಾಗಿ ವ್ಯಕ್ತಪಡಿಸಬೇಕು ಅಂದರೆ ನಮ್ಮ ಒಂದು ಏನು ಒಳಗಡೆ ಏನಾದ್ರು ಒಂದು ಭಾವನೆಗಳನ್ನ ನಾವು ಕರೆಕ್ಟಾಗಿ ವ್ಯಕ್ತಪಡಿಸ್ಬೇಕು ಅಂದರೆ ಅದಕ್ಕೆ ಮಾತೃಭಾಷೆ ಅನ್ನೋದು ಎಷ್ಟು ಅಗತ್ಯ ಅಥವಾ ಅತ್ಯಗತ್ಯ ಬಗ್ಗೆ ತುಂಬ ಇಲ್ಲಿ ವಿವರಿಸ್ತಾ ಹೋಗಿದ್ದಾರೆ. ಓಕೆನಾ. ಯಾವ ರೀತಿ ಅಂದರೆ ಇವಾಗ ಇಂಗ್ಲೀಷ್ ಪದಗಳನ್ನ ನಾವು ಬಳಕೆ ಮಾಡಬೇಕು ಅಥವಾ ಏನಾದ್ರು ಒಂದು ವಿಷಯನ ನಾವು ವ್ಯಕ್ತಪಡಿಸ್ಬೇಕು ಅಂದರೆ ಏನು ಇಂಗ್ಲೀಷ್ ಭಾಷೆಗಳನ್ನ ನಾವು ಯೂಸ್ ಮಾಡ್ತೀವಲ್ಲ ಅವಾಗ ಏನಾಗುತ್ತೆ ಅಂದರೆ ನಾವು ಹೇಳೋವಂಥ ವಿಷಯ ಏನಿದೆಯಲ್ಲ ಅದ್ರ ಆಳ ಏನಿದೆಯಲ್ಲ ಅದು ಕಡಿಮೆ ಇರುತ್ತೆ, ಅಂದರೆ ಭಾವನೆಗಳು ಕಡಿಮೆ ಇರುತ್ತೆ. ಅದೇ ನಮ್ಮ ಒಂದು ಮಾತೃಭಾಷೆ ಏನಿದೆಯಲ್ಲ ಮಾತೃಭಾಷೆಯನ್ನು ನಾವು ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಹೇಳಬೇಕಾಗಿರುವಂಥ ವಿಷಯಗಳು ಇನ್ನೂ ಬೇರೆಯವ್ರಿಗೆ ಅಥವಾ ಏನು ಯಾರು ಕೇಳಬೇಕು ಅಂದ್ಕೊಂಡಿರ್ತಾರಲ್ಲ ಅವ್ರಿಗೆ ಪ್ರಾಪರಾಗಿ ರೀಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಅವರ ಒಂದು ವಾದನ ಇವ್ರು ಹೇಳ್ತಿದ್ದಾರೆ. ಅಂದರೆ ಒಂದು ಮಾತೃಭಾಷೆ ಎಷ್ಟು ಅಗತ್ಯ, ಒಂದು ಏನೋ ಒಂದು ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಎಷ್ಟು ಅಗತ್ಯ ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ಹಾಗೆ ಏನಾಗುತ್ತೆ ಅಂದರೆ ಇದೆಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ ನೆಕ್ಸ್ಟ್ ಡೇ. ಓಕೆನಾ. ನೆಕ್ಸ್ಟ್ ಡೇ ಹಿಮಾಂಶು ನಾರ್ಮಲ್ ಆಗಿ ಕಾಲೇಜ್ಗೆ ಹೋಗ್ತಾನೆ. ಕಾಲೇಜ್ಗೆ ಹೋದಾಗ ಅಲ್ಲಿ ಶಿಕ್ಷಕರು ಏನಿರ್ತಾರಲ್ಲ ಅಂದರೆ ಟೀಚರ್ ಏನಿದಾರಲ್ಲ ಅವರು ಒಂದು ಹೃದಯ ಸಂವಾದದ ಬಗ್ಗೆ ಒಂದು ಸುಂದರವಾಗಿ ವಿವರಣೆ ಅನ್ನೋದನ್ನ ನೀಡ್ತಾ ಹೋಗಿದ್ದಾರೆ. ಓಕೆನಾ. ಏನಿದು ಹೃದಯ ಸಂವಾದ ಅಂದರೆ ಇದು ಕೇವಲ ಮಾತುಗಳಲ್ಲ. ಓಕೆನಾ.
ಹೃದಯ ಸಂವಾದ ಅನ್ನೋದು ಬರೀ ಮಾತಲ್ಲ, ಅದ್ರ ಬದಲಿಗೆ ಇಬ್ಬರು ವ್ಯಕ್ತಿಗಳ ನಡುವಿನ ಒಂದು ಪರಸ್ಪರ ತಿಳುವಳಿಕೆ ಏನಿದೆಯಲ್ಲ ಅದು ಹೃದಯ ಸಂವಾದ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಅಂದರೆ ಒಬ್ರು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಪರಸ್ಪರ ಭಾವನೆಗಳೇನಿದೆಯಲ್ಲ ಅದನ್ನು ಸ್ಪಂದಿಸುವುದೇ ಒಂದು ನಿಜವಾದ ಒಂದು ಹೃದಯ ಸಂವಾದ ಅಥವಾ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಅಂದರೆ ಇವಾಗಿನ ದಿನಗಳಲ್ಲಿ ಯಾವ ರೀತಿ ಆಗಿದೆ ಅಂದರೆ ಮನುಷ್ಯನ ನಡುವಿನ ಸಂಬಂಧಗಳು ಏನಕ್ಕೆ ಬಿರುಕು ಮೂಡ್ತಿದೆ ಅಥವಾ ಏನಕ್ಕೆ ಜಾಸ್ತಿ ಬ್ರೇಕ್ ಆಗ್ತಿದೆ ಅಂದರೆ ಇದಕ್ಕೆ ಕಂಪ್ಲೀಟಾಗಿ ರೀಸನ್ ಏನು ಅಂದರೆ ಹೃದಯ ಸಂವಾದ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಯಾಕೆ ಅಂದರೆ ಇವಾಗ ಪ್ರಾಪರಾಗಿ ನಾವು ಕಾನ್ವರ್ಸೇಷನ್ ಮಾಡಿಲ್ಲ ಅಥವಾ ಪ್ರಾಪರಾಗಿ ನಾವು ಆ ಬೇರೆಯವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದಾಗೇ ಈ ಒಂದು ಫೇಲ್ಯೂರ್ಸ್ ಆಗಿರ್ಬೋದು ಅಥವಾ ಬೇರೆಯವ್ರ ಜೊತೆ ಒಂದು ಅಂದರೆ ಮನಸ್ಸುಗಳು ಬಿರುಕು ಬೀಳೋದಾಗಿರ್ಬೋದು, ಇದೆಲ್ಲ ಆಗ್ತಿದೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ? ಅಂದರೆ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಎಷ್ಟು ಮುಖ್ಯ ಅನ್ನೋದು ಕೂಡ ಇಲ್ಲಿ ಈ ಒಂದು ಲೆಸನಲ್ಲಿ ನಮಗೆ ಹೇಳ್ತಾ ಹೋಗಿದ್ದಾರೆ. ಓಕೆನಾ? ಸೊ ಇವಾಗ ನೀವೆಲ್ಲ ನೋಡೋದಾದರೆ ಈಗಿನ ಒಂದು ದಿನಗಳಲ್ಲಿ ಏನಿದೆಯಲ್ಲ ಈ ಒಂದು ಹೃದಯ ಸಂವಾದ ಏನಿದೆಯಲ್ಲ ಅದು ಕಡಿಮೆ ಆಗಿರೋ ರೀಸನಿಂದ ಯಾವ ರೀತಿ ಆಗ್ತಿದೆ ಅಂದರೆ ಮನುಷ್ಯತ್ವಕ್ಕಾಗಿರ್ಬೋದು ಯಾವುದಕ್ಕೂ ಕೂಡ ಬೆಲೆ ಕೊಡ್ತಿಲ್ಲ. ಓಕೆನಾ? ಅವನು ಯಾವ ರೀತಿ ಯೋಚನೆ ಮಾಡ್ತಾನೆ ಅಂದರೆ ಕೆಲವು ಮನುಷ್ಯರು ಅಥವಾ ಕೆಲವು ಜನಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ ಬರೀ ಅವ್ರ ಬಗ್ಗೆ ಮಾತ್ರ ಅವ್ರು ಯೋಚನೆ ಮಾಡ್ತಾರೆ, ಬಟ್ ಬೇರೆ ಯಾರ ಬಗ್ಗೆನೂ ಅವ್ರು ಯೋಚನೆ ಮಾಡಲ್ಲ. ಲೈಕ್ ಏನು ಅಂದರೆ ಇವಾಗ ನಾವು ನೋಡೋದಾದರೆ ಹಿರಿಯರಲ್ಲಿ ಕಿರಿಯರ ಬಗ್ಗೆ ಗೌರವವಿಲ್ಲ ಅಲ್ವಾ? ಹಾಗೆ ಹಿರಿಯರಲ್ಲಿ ಹಿರಿಯರ ಬಗ್ಗೆ ಪ್ರೀತಿ ಆಗಿರ್ಬೋದು, ವಾತ್ಸಲ್ಯ ಆಗಿರ್ಬೋದು, ಇದೆಲ್ಲ ಇಲ್ಲವೇ ಇಲ್ಲ. ಇವಾಗ ಜೀವನ ಅನ್ನೋದು ಯಾವ ರೀತಿ ಆಗಿದೆ ಅಂದರೆ ಕೇವಲ ಒಂದು ಸ್ವಯಂ ಕೇಂದ್ರಿತ ಅಂದರೆ ಸೆಲ್ಫ್ ಸೆಂಟರ್ಡ್ ಆಗಿದೆ ಅಲ್ವಾ? ಸೊ ಇದಕ್ಕೆಲ್ಲ ನಮಗೆ ಪರಿಹಾರ ಏನು ಅಂದರೆ ಇವಾಗ ನಾವು ಒಂದು ನೈತಿಕ ಶಿಕ್ಷಣನ ಒಳಗೊಂಡ್ರೆ ಅಂದರೆ ಬರೀ ಅಂಕಗಳಿಗೆ ಮಾತ್ರ ಶಿಕ್ಷಣ ಅನ್ನೋದು ಸೀಮಿತ ಆಗಿರಬಾರ್ದು. ಓಕೆನಾ? ಅಲ್ಲಿ ನಮಗೆ ಮೌಲ್ಯ ಆಗಿರ್ಬೋದು ಅಥವಾ ಶಿಕ್ಷಣದ ಅಗತ್ಯ ಏನಿದೆಯಲ್ಲ ಅಥವಾ ಬೇರೆಯವರಿಗೆ ಗೌರವ ಕೊಡೋದಾಗಿರ್ಬೋದು, ಹಾಗೆ ಒಂದು ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಎಲ್ಲನೂ ಕೂಡ ಅಳವಡಿಸಿದ್ರೆ ಏನಾಗುತ್ತೆ ಅಂದರೆ ಆವಾಗ ಒಬ್ಬ ಮನುಷ್ಯ ನೀಟಾಗಿ ಕರೆಕ್ಟಾಗಿ ಅವನು ಬೇರೆಯವ್ರಿಗೆ ಒಂದು ಮರ್ಯಾದೆ ಕೊಡೋದಾಗಿರ್ಬೋದು ಅಥವಾ ಬೇರೆಯವ್ರ ಹತ್ರ ಮಾತಾಡೋದಾಗಿರ್ಬೋದು, ಪ್ರೀತಿ ವಿಶ್ವಾಸ ಆಗಿರ್ಬೋದು, ಎಲ್ಲನೂ ಕೂಡ ತುಂಬಿರುತ್ತೆ ಮನುಷ್ಯನಲ್ಲಿ. ಅಥವಾ ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಬರೀ ಅವ್ನಿಗೆ ಏನು ಬೇಕು, ಇವಾಗ ಜಾಬ್ ಮಾಡಬೇಕಾ, ಜಾಬ್ಗೆ ಏನು ಬೇಕೋ ಅವನು ಅಷ್ಟೇ ಕಲಿಯೋದು, ಅದು ಬಿಟ್ಟು ಬೇರೆ ಏನು ಕಲಿಯೋಕ್ಕೆ ಹೋಗಲ್ಲ ಅಲ್ವಾ? ಸೊ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾನೆ. ಅಂದರೆ ನೈತಿಕ ಶಿಕ್ಷಣ ಏನಿದೆಯಲ್ಲ ಅದನ್ನು ಅಡಾಪ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಇಲ್ಲಿ ಲೇಖಕರು ಹೇಳ್ತಾ ಹೋಗಿದ್ದಾರೆ. ಓಕೆನಾ? ಇಲ್ಲಿಗೆ ಒಂದು ಲೆಸನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.